ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಜಗದೀಶ್ ಅಬಿ. ಅರ್ಥಶಾಸ್ತ್ರ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನಂಜನಗೂಡಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿ ಬಂಧುಗಳೇ, ನಾನು ಭಾರತೀಯ ಆರ್ಥಿಕ ಚಿಂತನೆಗಳು BA 6ನೇ ಸೆಮಿಸ್ಟರ್ಗೆ ಸಂಬಂಧಪಟ್ಟಂತಹ ಈ ಒಂದು ಸಬ್ಜೆಕ್ಟ್ನಲ್ಲಿ ನಾನು ನಿಮಗೆ ಇವತ್ತು 53ನೇ ಸೆಷನ್ನಲ್ಲಿ ಭಾರತೀಯ ಆರ್ಥಿಕ ಚಿಂತಕರಲ್ಲಿ ಪ್ರಸಿದ್ಧರಾದಂತಹ VKRV ರಾವ್ ಅವರಿಗೆ ಸಂಬಂಧಪಟ್ಟಂತಹ ಒಂದು ಪೀಠಿಕೆ ಹಾಗೂ ಅವರ ಕೃತಿಗಳು ಇವುಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಇವತ್ತು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡೋದಕ್ಕೆ ಇಚ್ಛಿಸ್ತೇನೆ. VKRV ರಾವ್ ಇಂಟ್ರೊಡಕ್ಷನ್ ಅಂಡ್ ಹಿಸ್ ವರ್ಕ್ಸ್ ಅನ್ನೋದ್ರ ಬಗ್ಗೆ ನಿಮಗೆ ಇವತ್ತು ಹೆಚ್ಚಿನ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ಮೊದಲಿಗೆ LMS ಕ್ಲಾಸಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. VKRV ರಾವ್ ಇವರ ಒಂದು ಪೀಠಿಕೆಯ ಒಂದು ವಿಭಾಗದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಕ್ಕಂತಹ ಪ್ರಮುಖವಾದಂತಹ ವಿಷಯಗಳು ಇಂತಿವೆ. ಡಾಕ್ಟರ್ ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜ ರಾವ್ ಅನ್ನುವಂಥದ್ದು ಇವರ ಪೂರ್ಣ ಹೆಸರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡಾಕ್ಟರ್ ವಿಜಯೇಂದ್ರ ಕಸ್ತೂರಿ ರಂಗ ವರದರಾಜ ರಾವ್ ಇವರನ್ನ ನಾವು ಶಾರ್ಟ್ ಫಾರ್ಮ್ ನಲ್ಲಿ VKRV ರಾವ್ ಎಂಬುದಾಗಿ ನಾವು ಇವ್ರನ್ನ ಕರಿತೇವೆ. ಇವರೊಬ್ಬ ಬಹುಮುಖ ವ್ಯಕ್ತಿತ್ವ ಹೊಂದಿರತಕ್ಕಂತಹ ಒಬ್ಬ ಪ್ರಾಧ್ಯಾಪಕರಾಗಿದ್ರು ಅನ್ನುವಂಥದ್ದು. ಇವರೊಬ್ಬರು ಬಹುಮುಖ್ಯ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದು ಅರ್ಥಶಾಸ್ತ್ರದ ವಿಭಾಗದಲ್ಲಿ. ಹಾಗಾಗಿ ಬಹುದೊಡ್ಡ ಅರ್ಥಶಾಸ್ತ್ರದ ಒಬ್ಬ ಚಿಂತಕರಾಗಿ ಶಿಕ್ಷಣವೇತ್ತರಾಗಿದ್ರು ಇವರು ಅನ್ನುವಂಥದ್ದು. ಆಡಳಿತಗಾರರು ಹಾಗೂ ಸಂಸ್ಥೆಗಳ ನಿರ್ಮಾತೃಗಳು ಕೂಡ ಇವರು ಆಗಿದ್ರು ಅನ್ನುವಂಥದ್ದನ್ನ ಇವರ ಬಗ್ಗೆ ಹೇಳ್ಬಹುದು. ಇವರು ಅದ್ವಿತೀಯ ಒಂದು ಚಿಂತನೆಗೆ ಮತ್ತೆ ಬುದ್ಧಿವಂತಿಕೆಗೆ ಇವರು ರೂಪಿಸಿರ್ತಕ್ಕಂತಹ ನೀತಿ ನಿಯಮಗಳು ಖಂಡಿತವಾಗಿ ಕೂಡ ಇವರ ಒಂದು ಹೆಸರನ್ನ ಚಿರಸ್ಥಾಯಿಯನ್ನಾಗಿ ಮಾಡಿದ್ದಾವೆ ಎನ್ನುವಂಥದ್ದನ್ನ ನಾವಿಲ್ಲಿ ಹೇಳಬಹುದು. VKRV ರಾವ್ ಅವರು ಜುಲೈ 8, 1908 ತಮಿಳುನಾಡಿನ ಕಾಂಚೀಪುರಂ ಎನ್ನುವಂತಹ ಒಂದು ಸ್ಥಳದಲ್ಲಿ ಇವರು ಜನಿಸ್ತಾರೆ. ಇವರು ತಂದೆ ಕಸ್ತೂರಿ ರಂಗಾಚಾರ್ ಮತ್ತು ತಾಯಿ ಭಾರತೀಬಾಯಿಯವರಾಗಿದ್ದರು. ಇವರು ತಮಿಳುನಾಡಿನ ತಿಂಡಿವನಂ ನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಮುಗಿಸ್ತಾರೆ. ತಮಿಳುನಾಡಿನ ತಿಂಡಿವನಂ ಅನ್ನುವಂತಹ ಒಂದು ಸ್ಥಳದಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣದ ಅಭ್ಯಾಸವನ್ನು ಅಲ್ಲಿ ಮುಗಿಸಿದ ನಂತರ ಮುಂಬಯಿಯ ವಿಶ್ವವಿದ್ಯಾನಿಲಯದಲ್ಲಿ BA ಹಾನರ್ಸ್ ಮತ್ತು ಅರ್ಥಶಾಸ್ತ್ರದಲ್ಲಿ MA ಪದವಿಗಳನ್ನ ಇವರು ಗಳಿಸ್ತಾರೆ. ನಂತರ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಿಂದ ಮತ್ತೊಂದು BA ಹಾನರ್ಸ್ ಅನ್ನ ಇವರು ಪಡ್ಕೊಳ್ತಾರೆ ಮತ್ತು PhD ಪದವಿಯನ್ನು ಕೂಡ ಇವರು ಆ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದಲ್ಲಿ ಪಡ್ಕೊಳ್ತಾರೆ ಅನ್ನುವಂಥದ್ದು ಇವರ ಒಂದು ಶಿಕ್ಷಣದ ಒಂದು ಜೀವನವನ್ನ ನಾವಿಲ್ಲಿ ಮೆಲ್ಕು ಹಾಕಬಹುದು. 1929 ಇವರು ಮುಂಬಯಿಯ ವಿಲ್ಸನ್ ಕಾಲೇಜ್ನಲ್ಲಿ ಅರ್ಥಶಾಸ್ತ್ರದ ವಿಷಯದ ಉಪನ್ಯಾಸಕರಾಗಿ ಸೇರ್ಪಡೆಗೊಳ್ತಾರೆ. ಇದು ಅವರ ಮೊದಲನೆಯ ಹುದ್ದೆ ಕೂಡ ಆಗಿರುತ್ತೆ. ಯಾಕಂದ್ರೆ ಇವರು ಅಲಂಕರಿಸುವ ಹುದ್ದೆಗಳು ಒಂದಾ ಎರಡ, ಮುಂದೆ ನಿಮಗೆ ಅದರ ಪರಿಚಯವನ್ನ ನಾನು ಮಾಡ್ಕೊಳ್ತೇನೆ. ಆದರೆ ಇವರ ಮೊದಲನೇ ವೃತ್ತಿ ಯಾವುದು ಅಂತಂದ್ರೆ ಅರ್ಥಶಾಸ್ತ್ರದ ವಿಷಯದಲ್ಲಿ ಉಪನ್ಯಾಸಕ ವೃತ್ತಿಯನ್ನ ಕೈಗೊಂಡಿದ್ದು. ಪ್ರೊಫೆಸರ್ VKRV ರಾವ್ ರವರು ಅನೇಕ ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ಹುದ್ದೆಗಳನ್ನ ನಿರ್ವಹಿಸಿದ್ರು. ನಂತರ ದೆಹಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳು ಕೂಡ ಆದ್ರು. ಯೋಜನಾ ಆಯೋಗದ ಸದಸ್ಯರು ಕೂಡ ಇವರು ಆಗಿದ್ರು ಮತ್ತು ಕೇಂದ್ರ ಸಚಿವ ಸಂಪುಟದಲ್ಲಿ ಮಂತ್ರಿಗಳಾಗಿ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಇವರ ಬೆಳವಣಿಗೆಯನ್ನ ಅಥವಾ ಬೆಳವಣಿಗೆಯ ಒಂದು ಪ್ರಖರತೆಯನ್ನ ನಮ್ಮ ಮುಂದೆ ಪರಿಚಯವನ್ನ ಮಾಡಿಕೊಡುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳಬಹುದು. ಪ್ರೊಫೆಸರ್ VKRV ರಾವ್ ಅವರು 1967 ಕರ್ನಾಟಕವನ್ನ ಅಂದಿನ ಮೈಸೂರು ರಾಜ್ಯ ಅಂತ ಕರಿತಾ ಇದ್ವಿ. ಕರ್ನಾಟಕದ ಬಳ್ಳಾರಿ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಚುನಾಯಿತರಾದರು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ವಿಷಯ ಇದು. VKRV ರಾವ್ ಅವರಿಗೆ ದೆಹಲಿಯ ಪಾರ್ಲಿಮೆಂಟ್ಗೆ ಕಳಿಸಿಕೊಟ್ಟಂತಹ ಕರ್ನಾಟಕದ ಕ್ಷೇತ್ರ ಬಳ್ಳಾರಿಯಾಗಿತ್ತು ಅನ್ನುವಂಥದ್ದು. ಅವರು ರಜಾ ದಿನಗಳಲ್ಲಿ ತಮ್ಮ ಭಾವನವರಾದಂತಹ
RMVS ರಾವ್ ರವರನ್ನ ಭೇಟಿ ಮಾಡಲು ಆಗಾಗ್ಗೆ ಅವರು ಬಳ್ಳಾರಿಗೆ ಭೇಟಿ ನೀಡುತ್ತಾ ಇದ್ರು. ಹಾಗಾಗಿ ಬಳ್ಳಾರಿ ಅನ್ನುವಂಥದ್ದು ಮತ್ತು ಕರ್ನಾಟಕ ಅನ್ನುವಂಥದ್ದು ಅವರಿಗೆ ಬಹಳ ಚಿರಪರಿಚಿತವಾಗಿತ್ತು ಅನ್ನುವಂಥ ಮಾತುಗಳನ್ನ ಇಲ್ಲಿ ನಾವು ಹೇಳಬಹುದು. 1967ರ ಚುನಾವಣೆಯಲ್ಲಿ ಅವರು ವಿಜಯಿಯಾದ ನಂತರ ಕೇಂದ್ರದ ಸರ್ಕಾರದಲ್ಲಿ ಸಾರಿಗೆ ಮತ್ತು ನೌಕಾಯಾನ ಇಲಾಖೆಯ ಸಚಿವರಾಗಿದ್ರು. ಇದನ್ನ ಸ್ವಲ್ಪ ಜ್ಞಾಪಕ ಇಟ್ಕೋಬೇಕು. ಸಾರಿಗೆ ಮತ್ತು ನೌಕಾಯಾನ ಇಲಾಖೆಯ ಸಚಿವರಾಗಿ ಇವರು ಕೇಂದ್ರ ಸರ್ಕಾರದಲ್ಲಿ ಬಹಳ ಮಹತ್ವದ ಒಂದು ಸ್ಥಾನವನ್ನ ಪಡ್ಕೊಂಡು ಆ ಕಾರ್ಯವನ್ನ ಬಹಳ ಸುಸೂತ್ರವಾಗಿ ನಿರ್ವಹಿಸಿದ್ರು ಅನ್ನುವಂಥ ಮಾತುಗಳನ್ನ ಇಲ್ಲಿ ಹೇಳಬಹುದು. ಮತ್ತು VKRV ರಾವ್ ಅವರು ಅಲಂಕರಿಸಿದ ಕೆಲವು ಹುದ್ದೆಗಳ ಪರಿಚಯವನ್ನ ಈಗ ನಾನು ನಿಮ್ಗೆ ಮಾಡಿಕೊಡ್ತಾ ಇದ್ದೇನೆ. ಅದನ್ನ ಪೊಸಿಷನ್ಸ್ ಹೆಲ್ಡ್ ಅಂತ ನಾವು ಅದನ್ನ ಹೇಳ್ಬಹುದು. ಯಾವ ಯಾವ ಹುದ್ದೆಗಳನ್ನ ಇವರು ಅಲಂಕರಿಸಿದ್ರು ಅನ್ನುವಂಥದ್ದು. ಆ ಹುದ್ದೆಗಳ ಯಾವ್ಯಾವುದು ಅಂತಂದ್ರೆ, ಮೊದಲನೇದು ಇತಿಹಾಸ ಮತ್ತು ರಾಜಕೀಯ ಆರ್ಥಿಕತೆಯ ವಿಶೇಷ ತಾತ್ಕಾಲಿಕ ಪ್ರಾಧ್ಯಾಪಕರಾದರು. ಕರ್ನಾಟಕ ಕಾಲೇಜು ಧಾರವಾಡ 1934-35ರಲ್ಲಿ. ಇದು ಇವರ ಪ್ರಮುಖವಾದಂತಹ ಒಂದು ಪದವಿ. ಎರಡನೇದು ಅರ್ಥಶಾಸ್ತ್ರದ ಹಿರಿಯ ಉಪನ್ಯಾಸಕರು, ವಾಲ್ಟೇರ್, ಆಂಧ್ರ ಪ್ರದೇಶ್. ಇಲ್ಲಿ 1936-37ರ ಸಾಲಿನಲ್ಲಿ ಈ ಹುದ್ದೆಯಲ್ಲಿ ಇದ್ರು. ಮೂರನೇದಾಗಿ ಪ್ರಾಚಾರ್ಯರಾಗಿ ಮತ್ತು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ LD ಕಲಾ ಕಾಲೇಜಿನಲ್ಲಿ ಅಲಹಾಬಾದ್ನಲ್ಲಿ 1937ರಿಂದ 42ರ ಅಧಿಕಾರದಲ್ಲಿದ್ದರು. ನಾಲ್ಕನೇದಾಗಿ ಅರ್ಥಶಾಸ್ತ್ರದ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾಗಿ ದೆಹಲಿ ವಿಶ್ವವಿದ್ಯಾನಿಲಯದಲ್ಲಿ 1942ರಿಂದ 1961ರವರೆಗೆ ಬಹುಮುಖ್ಯವಾಗಿರ್ತಕ್ಕಂತಹ ಒಂದು ಕರ್ತವ್ಯಗಳನ್ನು ಇವರು ನಿರ್ವಹಣೆ ಮಾಡಿದ್ರು ಅನ್ನುವಂಥದ್ದು. ಐದನೇದಾಗಿ ಸಂಖ್ಯಾಶಾಸ್ತ್ರದ ನಿರ್ದೇಶಕರು, ಆಹಾರ ಇಲಾಖೆ 1944-45ರಲ್ಲಿ ಆ ಒಂದು ಪದವಿಯನ್ನು ಕೂಡ ಇವರು ಅಲಂಕರಿಸಿದ್ರು ಅನ್ನುವಂಥದ್ದನ್ನ ಹೇಳಬಹುದು. ಸೊ ಮುಂದುವರೆದು ಆರನೇದಾಗಿ ಯೋಜನಾ ಸಲಹೆಗಾರರು, ಆಹಾರ ಇಲಾಖೆ 1945-46. ಏಳನೇದಾಗಿ ವಾಷಿಂಗ್ಟನ್ನಲ್ಲಿ ಭಾರತ ಸರ್ಕಾರದ ಆಹಾರ ಮತ್ತು ಆರ್ಥಿಕ ಸಲಹೆಗಾರರಾಗಿ 1946-47ರ ಸಾಲಿನಲ್ಲಿ. ಎಂಟನೇದಾಗಿ ನಿರ್ದೇಶಕರು, ದೆಹಲಿ ಸ್ಕೂಲ್ ಆಫ್ ಇಕನಾಮಿಕ್ಸ್ ದೆಹಲಿ 1948-49ರಲ್ಲಿ. ಒಂಬತ್ತನೇದಾಗಿ ಕುಲಪತಿಗಳಾಗಿ ದೆಹಲಿ ವಿಶ್ವವಿದ್ಯಾನಿಲಯ 1957ರಿಂದ 60, 4 ವರ್ಷಗಳು. ನಿರ್ದೇಶಕರು, ಇನ್ಸ್ಟಿಟ್ಯೂಟ್ ಆಫ್ ಇಕನಾಮಿಕ್ಸ್ ಗ್ರೋತ್ ದೆಹಲಿ 1960-63ರಲ್ಲಿ. ಕೇಂದ್ರ ಸಚಿವ ಸಂಪುಟ ಸಚಿವರು, ಸಾರಿಗೆ ಮತ್ತು ನೌಕಾಯಾನ ಇಲಾಖೆಗಳು 1969-71ರಲ್ಲಿ. ಕೇಂದ್ರ ಸಚಿವ ಸಂಪುಟದ ಸಚಿವರು ಮತ್ತು ಯುವಜನ ಸೇವೆಗಳು 1969 ಮತ್ತು 71ರಲ್ಲಿ. 13ನೇ ಪಾಯಿಂಟ್ ಆಗಿ ನಿರ್ದೇಶಕರು, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನದ ಕೇಂದ್ರ 1972 ಮತ್ತು 77ರಲ್ಲಿ. ಇದನ್ನ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್ ಅಂತ ಕರೀತೇವೆ. ಬೆಂಗಳೂರಿನಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಈ ಸ್ಥಾಪನೆ ಮಾಡಿದ್ದಕ್ಕೆ ಇವರಿಗೆ ಬಹುದೊಡ್ಡ ಹೆಸರು ಬಂತು ಅನ್ನುವಂಥದ್ದು ಕೂಡ ಇದೆ. ಸೊ 14ನೇದಾಗಿ ರಾಷ್ಟ್ರೀಯ ಅಧ್ಯಾಪಕರು, ಭಾರತ ಸರ್ಕಾರ 1985ರಿಂದ 90 ಅನ್ನುವಂಥದ್ದು ಇವರು ಕಂಡುಕೊಂಡಂತಹ ಬಹಳ ಪ್ರಮುಖವಾದಂತಹ ಒಂದು ಸ್ಥಾನಗಳು ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ಬೋದು. ಮತ್ತೆ ಇವರು ಸಂಸ್ಥಾಪಿಸಿದಂತಹ ಕೆಲವೊಂದು ಸಂಸ್ಥೆಗಳನ್ನು ಕೂಡ ನಾನು ಈಗ ನಿಮಗೆ ಇಲ್ಲಿ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇನೆ. ಮೊದಲನೇದು ಯಾವುದು ಅಂತಂದ್ರೆ ದೆಹಲಿ ಸ್ಕೂಲ್ ಆಫ್ ಇಕನಾಮಿಕ್ಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಇವರು ಪ್ರಾರಂಭ ಮಾಡಿದ್ರು. ಆರ್ಥಿಕ ಬೆಳವಣಿಗೆಯ ಅಧ್ಯಯನ ಸಂಸ್ಥೆ ದೆಹಲಿ ಅನ್ನುವಂತಹ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು. ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆ ಬೆಂಗಳೂರು 1972ರಲ್ಲಿ ಸಂಸ್ಥೆಯನ್ನು ಹುಟ್ಟುಹಾಕಿದ್ರು. 1948ರಲ್ಲಿ ದೆಹಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನು ಸ್ಥಾಪಿಸಿ ಅದರ ಮೊದಲ ನಿರ್ದೇಶಕರಾಗಿ ಕೂಡ ಕರ್ತವ್ಯವನ್ನು ನಿರ್ವಹಿಸಿದ್ರು ಅನ್ನುವಂಥದ್ದು ಇವರ ಹೆಗ್ಗಳಿಕೆಯನ್ನ ಹೇಳುತ್ತೆ. ಮತ್ತೆ ಶೈಕ್ಷಣಿಕ ಪುರಸ್ಕಾರಗಳು ಮತ್ತು ಗೌರವ ಸ್ಥಾನಮಾನಗಳು ಇವರಿಗೆ ಯಾವುದೆಲ್ಲ ಲಭಿಸಿದೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಅದರ ಬಗ್ಗೆ ಒಂದು ಸ್ವಲ್ಪ ಬೆಳಕನ್ನು ಚೆಲ್ಲೋಣ. ಸೊ ಅಕಾಡೆಮಿಕ್ ಅವಾರ್ಡ್ಸ್ ಅಂಡ್ ಫೆಲೋಶಿಪ್ಸ್ ಅಂತ ನಾವು ಇದನ್ನ ಕರಿತೇವೆ. ಶೈಕ್ಷಣಿಕ ಪುರಸ್ಕಾರಗಳು ಮತ್ತು ಗೌರವ ಸ್ಥಾನಮಾನಗಳು ಅದ್ಯಾವುದು ಅಂತಂದ್ರೆ, ಮೊದಲನೇದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಗೌರವ DCL ಪದವಿ. ಇದು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಗೌರವ DCL ಪದವಿ. ಎರಡನೇದಾಗಿ ಗಾನ್ವಿಲ್ ಮತ್ತು ಕಯಸ್ ಕಾಲೇಜಿನ ಗೌರವ ಶಿಷ್ಯ ವೇತನ.
ಮೂರನೇದಾಗಿ ಸದೃಶ ಸದಸ್ಯರು, ಕರೆಸ್ಪಾಂಡಿಂಗ್ ಮೆಂಬರ್, ಇನ್ಸ್ಟಿಟ್ಯೂಟ್ ಡಿಸೈನ್ ಎಕನಾಮಿಕ್ಸ್ ಪ್ಯಾರಿಸ್. ನಾಲ್ಕನೇದಾಗಿ ವರದಿಗಾರರು, ರಾಯಲ್ ಇಕನಾಮಿಕ್ಸ್ ಸೊಸೈಟಿ ಲಂಡನ್. ಸದಸ್ಯರು, ಅಂತಾರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ಸಂಸ್ಥೆ ಆಮ್ಸ್ಟರ್ಡ್ಯಾಮ್. ಅಧ್ಯಕ್ಷರು, ಭಾರತೀಯ ಕೃಷಿ ಆರ್ಥಿಕ ಸಮಾವೇಶ ಮತ್ತು ಭಾರತೀಯ ಆರ್ಥಿಕ ಸಮಾವೇಶ. ಸೊ ಎಲ್ಲದಕ್ಕೂ ಕೂಡ ಬಹುಮುಖ್ಯವಾಗಿರ್ತಕ್ಕಂತಹ ಕೆಲವು ಗೌರವಗಳನ್ನ, ಪುರಸ್ಕಾರಗಳನ್ನು ಇವರು ಹೊಂದಿದ್ರು ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಭಾರತ ಸರ್ಕಾರ ಇವರಿಗೆ 1974ರಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯ ನೀಡಿ ಗೌರವಿಸಿದೆ. ಈ ಡೇಟ್ಸ್ ಅನ್ನು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. 1974 ಭಾರತ ಸರ್ಕಾರ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟು VKRV ರಾವ್ ರವರನ್ನ ಸನ್ಮಾನಿಸಿದೆ ಅನ್ನುವಂಥದ್ದು ಕೂಡ ಬಹುಮುಖ್ಯವಾಗಿರ್ತಕ್ಕಂತಹ ಇವರ ಒಂದು ಶ್ರೇಷ್ಠತೆಗೆ ಸಂದಂತಹ ಅಥವಾ ಇವರ ಕಾಯಕಲ್ಪಕ್ಕೆ ಸಂದಂತಹ ಒಂದು ಗೌರವ ಅನ್ನುವಂಥದ್ದನ್ನ ಈ ನಿಟ್ಟಿನಲ್ಲಿ ಹೇಳ್ಬೋದು. ಹಾಗೆ ಇವರ ಒಂದು ವರ್ಕ್ಸ್ ಬಗ್ಗೆ ನಾವು ಹೇಳೋದಾದ್ರೆ, ಇವರು ಏನೆಲ್ಲ ವರ್ಕ್ಗಳನ್ನ ಮಾಡಿದ್ದಾರೆ, ಯಾವೆಲ್ಲ ಗ್ರಂಥಗಳನ್ನ, ಕೃತಿಗಳನ್ನ ರಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಮೊದಲನೇದಾಗಿ ಟ್ಯಾಕ್ಸೇಷನ್ ಆಫ್ ಇನ್ಕಮ್ ಇನ್ ಇಂಡಿಯಾ, ಲಾಂಗ್ ಮ್ಯಾನ್ಸ್ 1931. ಎರಡನೇದು ಅನ್ ಎಸ್ಸೇಸ್ ಆನ್ ಇಂಡಿಯನ್ ನ್ಯಾಷನಲ್ ಇನ್ಕಮ್ 1925 to 29. ಮೂರನೇದಾಗಿ ದ ನ್ಯಾಷನಲ್ ಇನ್ಕಮ್ ಆಫ್ ಬ್ರಿಟಿಷ್ ಇಂಡಿಯಾ 1940ರಲ್ಲಿ. ವಾರ್ ಅಂಡ್ ಇಂಡಿಯನ್ ಎಕಾನಮಿ 1943ರಲ್ಲಿ. ಪೋಸ್ಟ್ ವಾರ್ ರುಪಿ 1942ರಲ್ಲಿ, ಯುದ್ಧೋತ್ತರ ರೂಪಾಯಿ ಅಂತ ನಾವು ಇದನ್ನ ಕರೀಬಹುದು. ವಿದೇಶಿ ನೆರವು ಮತ್ತು ಭಾರತದ ಆರ್ಥಿಕಾಭಿವೃದ್ಧಿ 1962. ಆರ್ಥಿಕಾಭಿವೃದ್ಧಿ ಕುರಿತು ಪ್ರಬಂಧಗಳು 1963. ಮತ್ತು ಎಂಟನೇದಾಗಿ ದೆಹಲಿ ಮಹಾನಗರ ನಗರೀಕರಣದ ಮೇಲೆ ಒಂದು ಅಧ್ಯಯನ 1965. ಒಂಬತ್ತನೇದಾಗಿ ಪಾಶ್ಚಿಮಾತ್ಯ ಸಮಾಜವಾದಕ್ಕೆ ಗಾಂಧಿ ಪರ್ಯಾಯ 1970ರಲ್ಲಿ. ಹಾಗೂ ಹಣದುಬ್ಬರ ಮತ್ತು ಭಾರತದ ಆರ್ಥಿಕ ಬಿಕ್ಕಟ್ಟು 1973. 11ನೇ ಪಾಯಿಂಟ್ ಆಗಿ ಆಹಾರ, ಪೌಷ್ಟಿಕತೆ ಮತ್ತು ಬಡತನ 1982ರಲ್ಲಿ. 12ನೇ ಪುಸ್ತಕವಾಗಿ ಪ್ರಸಕ್ತ ಭಾರತೀಯ ಬಿಕ್ಕಟ್ಟು, ಅರುಣೋದಯಕ್ಕೆ ಮೊದಲು ಕತ್ತಲು 1984ರಲ್ಲಿ. ಹೀಗೆ ಇವರ ಬರವಣಿಗೆಗಳು ಹೀಗೆ ಸಾಗ್ತಾ ಹೋಗ್ತವೆ. ಸಾಕಷ್ಟು ದೊಡ್ಡ ಪ್ರಮಾಣದ ಒಂದು ಹೆಸರನ್ನ ಮಾಡಿರ್ತಕ್ಕಂತಹ VKRV ರಾವ್ ಅವರು ತಮ್ಮದೇ ಆದಂತಹ ಒಂದು ಕಾಣಿಕೆಯನ್ನ ಆರ್ಥಿಕ ಲೋಕಕ್ಕೆ ನೀಡಿದ್ದಾರೆ ಅನ್ನುವಂಥದ್ದು ಇವರ ವಿಶೇಷತೆ. ಹಾಗಾಗಿ VKRV ರಾವ್ ರವರ ಬಗ್ಗೆ ನಾನಿವತ್ತು ಒಂದಷ್ಟು ಅವರ ಜೀವನದ ಒಂದು ಪರಿಚಯವನ್ನು ಮಾಡೋದ್ರ ಜೊತೆಗೆ ಅವ್ರಿಗೆ ಇರ್ತಕ್ಕಂಥ ಅವ್ರು ಯಾವ್ಯಾವ ಸ್ಥಾನಮಾನಗಳನ್ನ ಕಂಡುಕೊಂಡ್ರು, ಯಾವುದೆಲ್ಲ ಪ್ರಶಸ್ತಿಗಳು ಅವ್ರನ್ನ ಹರಿಸಿ ಬಂತು, ಯಾವುದೆಲ್ಲ ಕೃತಿಗಳನ್ನು ಅವರು ಬರೆದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ನಿಮಗೆ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಈ ಒಂದು ವಿಚಾರಗಳನ್ನು ಹೇಳೋದಕ್ಕೆ ತಾವೆಲ್ಲರೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿದ್ರಿ. ಇದಕ್ಕೆ ಸಂಬಂಧಪಟ್ಟಂತಹ ಸ್ಟಡಿ ಮಟೀರಿಯಲ್ಸ್ಗಳಾಗಿರ್ಬೋದು, ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗಳಾಗಿರ್ಬೋದು, ಅಥವಾ PPTಗಳಾಗಿರ್ಬೋದು, ಅಥವಾ ಈ ವಿಡಿಯೋಗಳನ್ನು ನೀವು ಪದೇ ಪದೇ ನೋಡುವುದರ ಮುಖಾಂತರ ಇವರ ಬಹಳಷ್ಟು ಆರ್ಥಿಕ ವಿಚಾರಗಳನ್ನ ನೀವು ಮತ್ತೊಮ್ಮೆ ಮಗದೊಮ್ಮೆ ಮೇಲ್ಕನ್ನ ಹಾಕಬಹುದು ಅನ್ನುವಂಥದ್ದನ್ನ ಹೇಳೋದ್ರ ಮುಖಾಂತರ ಈ ಒಂದು ಬಹುದೊಡ್ಡ ಅವಕಾಶವನ್ನ ನನಗೆ LMS ಕ್ಲಾಸ್ಗಳ ಮುಖಾಂತರ ತಮ್ಮೆಲ್ಲರನ್ನ ಭೇಟಿ ಮಾಡುವಂತಹ ಒಂದು ಸದಾವಕಾಶವನ್ನ ನಮ್ಮ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ನನಗೆ ಇದನ್ನು ವಹಿಸಿಕೊಟ್ಟಿದೆ. ಹಾಗಾಗಿ ಬಹಳ ಪ್ರೀತಿಯಿಂದ ಈ ಕರ್ತವ್ಯಗಳನ್ನು ನಿರ್ವಹಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಇದನ್ನು ವೀಕ್ಷಣೆ ಮಾಡಿ ತಮ್ಮ ಜ್ಞಾನಾರ್ಜನೆಯನ್ನ ವೃದ್ಧಿಸ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೇನೆ. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು.